12 ತಾಲೂಕಿನ ಶಿರ್ಗಾಂವ್ ವಲಯದ ಚಿಂಚಣಿ ಕಾರ್ಯಕ್ಷೇತ್ರದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ. ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ವಲಯದ ಚಿಂಚಣಿ ಕಾರ್ಯಕ್ಷೇತ್ರದ ಶ್ರೀರಾಮಲಿಂಗೇಶ್ವರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ಹಾಗೂ ಶಿರ್ಗಾಂವ್ ವಲಯದ ಎಲ್ಲಾ ಒಕ್ಕೂಟಗಳ ಸಹಭಾಗಿತ್ವದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದಗಳೊಂದಿಗೆ ಜರುಗುವ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪಾ ಪಾಟೀಲ್ ಅವರು ವಿಘ್ನೇಶ್ವರನ ಪ್ರಾರ್ಥನಾ ಗೀತೆಯನ್ನ ಹೇಳುವುದರ ಮುಖಾಂತರ ಪ್ರಾರಂಭಿಸಲಾಯಿತು. ಸದರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಣಿಪ್ರ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಚಿಕ್ಕೋಡಿ ಅವರು ವಹಿಸಿಕೊಂಡಿದ್ರು. ಶ್ರೀ ಸದ್ಗುರು ನರಸಿಂಹೇಶ್ವರ ಮಹಾರಾಜರು ಗಿರ್ಗಾಂವ್ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಹಿಳೆಯರು ದೇವಿಯ ಸ್ವರೂಪ, ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇದ್ದು ಮನೆಯ ಏಳಿಗೆಗೆ ಕಾರಣೀಕರ್ತರಾಗಿ ಕುಟುಂಬ ನಡೆಸಿಕೊಂಡು ಹೋಗಬೇಕು ಎಂದು ಉದ್ಘಾಟಕರ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಶ್ರೀ ಲಕ್ಷ್ಮಣ್ ಡಂಗೇರ್ ಅವರು ಅಧ್ಯಕ್ಷರನ್ನ ವಹಿಸಿಕೊಂಡು ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು ಧರ್ಮಸ್ಥಳದ ಯೋಜನೆಯಿಂದ ಹಲವಾರು ಸೌಲಭ್ಯಗಳಿದ್ದು ಯೋಜನೆಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಠ್ಠಲ ಸಾಲಿಯಾನ್ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ಜಿಲ್ಲೆ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಎಲ್ಲರೂ ಭಯ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡು ಸತ್ಯವನ್ನೇ ನುಡಿಯುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಉತ್ತಮ ಸಮಾಜ ನಿರ್ಮಿಸಿದರೆ ಇಂದು ಮಾಡಿದರೆ ಈ ಸತ್ಯನಾರಾಯಣ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ಅತಿಥಿ ಭಾಷಣದಲ್ಲಿ ಮಾತನಾಡಿದರು. ಶ್ರೀ ರಾಜು ವಡ್ಡರ್, ಶ್ರೀ ಅಭಯ್ ಪಾಟೀಲ್, ಶ್ರೀ ಭೀಮಾ ಉದ್ಗಟ್ಟಿ, ಅನಿಲ್ ಪಾಟೀಲ್, ಜೈಬೂನ್ ತಹಸೀಲ್ದಾರ್ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸರ್ಕಾರದ ಯೋಜನೆಯ ಸಂಸ್ಥೆಯ ಸಿಎಸ್ಸಿ ಕೇಂದ್ರದ ಮೂಲಕ ಅನುಷ್ಠಾನ ಮಾಡುತ್ತಿದ್ದು ಪಿಎಂಜಿ ಡಿಐಎಸ್ಎಚ್ಎ ಪ್ರಮಾಣ ಪತ್ರವನ್ನು ಪಿಎಂಜಿ ದಿಶಾ ಪ್ರಮಾಣ ಪತ್ರವನ್ನ ಉತ್ತೀರ್ಣರಾದ ಫಲಾನುಭವಿಗಳಿಗೆ ವಿತರಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಶ್ರೀ ಮಣಿಪ್ರ ಸಂಪಾದನಾ ಮಹಾಸ್ವಾಮಿಗಳು ಯೋಜನೆಯೇ ನಿಮಗೆ ಶಿಸ್ತನ್ನ ಕಲಿಸಿಕೊಡುವ ಜೊತೆಗೆ ಧರ್ಮದ ಮಾರ್ಗದಲ್ಲಿ ನಡೆದು ಸತ್ಯವನ್ನೇ ನುಡಿದು ಉತ್ತಮ ಸಮಾಜವನ್ನ ರೂಪಿಸಿಕೊಳ್ಳಿ ಎಂಬ ಮಾರ್ಗವನ್ನ ತೋರಿಸುವ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತದೆ. ಆದ್ದರಿಂದ ಎಲ್ಲ ಸದಸ್ಯರಿಗೂ ಆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆ ಇರಲಿ. ಎಲ್ಲರಿಗೂ ಆ ಸ್ವಾಮಿ ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕರುಣಿಸಲಿ ಎಂದು ಆಶೀರ್ವಚನದ ಮಾತುಗಳನ್ನಾಡಿದರು. ಶಿರ್ಗಾಂವ್ ವಲಯದ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದು ಕಾರ್ಯಕ್ರಮದ ಸ್ವಾಗತವನ್ನ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ಹರೀಶ್ ಪಾಸ್ಕರ್ ಅವರು ನೆರವೇರಿಸಿದ್ದು ಕಾರ್ಯಕ್ರಮದ ಧನ್ಯವಾದಗಳು ವಲಯದ ಮೇಲ್ವಿಚಾರಕರಾದ ಮಹೇಶ್ ಅವರು ನೆರವೇರಿಸಿದ್ರು. ಕೃಷಿ ಮೇಲ್ವಿಚಾರಕರಾದ ನಿಂಗರಾಜ್ ಬಿಎಸ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ತಾಲೂಕಾ ನೋಡಲ್ ಅಧಿಕಾರಿ ವಿನೋದ್, ಎಲ್ಲ ವಿಎಲ್ಇಗಳು, ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.